ಹಲೋ ಫ್ರೆಂಡ್ಸ್, ನಾನಿವತ್ತು ನಮ್ಮನೆಯಲ್ಲಿ ಬೆಳೆದಿರುವಂಥ ಇದಕ್ಕೆ ಆನೆ ಬಾಳೆಕಾಯಿ ಅಂತ ಹೇಳ್ತೀವಿ ನಾವು. ಇದರ ಬಗ್ಗೆ ನಾನು ಅಷ್ಟು ಬೇಗ ರೆಸಿಪಿಯನ್ನು ಮಾಡ್ಬೋದು ಅಂತ ಕಾಣಿಸ್ತೀನಿ. ಈಗ ನಾನು ಬಾಳೆಕಾಯಿಯನ್ನು ಬೇಯಿಸಿ ಕೊಚ್ಚಿಟ್ಕೊಂಡಿದ್ದೇನೆ ಮತ್ತು ಇದನ್ನು ತುರಿದಿಟ್ಕೊಂಡಿದ್ದೇನೆ. ಆಮೇಲೆ ಹಸಿಮೆಣಸು, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕಾಯಿ ತುರಿ, ಒಣಮೆಣಸು, ಸಾಸಿವೆ, ಜೀರಿಗೆ, ಇಂಗು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಕಾಯಿ ತುರಿಯನ್ನು ಬೇಯಿಸಿಕೊಳ್ಳುವ. ಈಗ ನಾನು ಬೇಯಿಸಿ ಸಿಪ್ಪೆ ತೆಗೆದು ಕೊಚ್ಚಿ ಇಟ್ಟುಕೊಂಡಿರುವಂಥ ಬಾಳೆಕಾಯಿಗೆ ಕಾಯಿಯನ್ನು ಬೀಸಿ ಸ್ವಲ್ಪ ಹಾಕ್ತಾಯಿದ್ದೇನೆ. ಬೇಕಂದರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೋಬೋದು. ಈಗ ಇದಕ್ಕೆ ಗಟ್ಟಿ ಮೊಸರನ್ನು ಒಂದು 2 ಸ್ಪೂನನ್ನು ಹಾಕಿಕೊಳ್ಳುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಡುವ. ಯಾಕೆಂದರೆ ಲೇಟ್ ಆದರೆ ಬಾಳೆಕಾಯಿ ಕಪ್ಪಗಾಗಿ ಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಈಗ ಕಟ್ಟು ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಾಯ್ತು. ಈಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಒಗ್ಗರಣೆ ಮಾಡುವ. ಇದೇ ಒಗ್ಗರಣೆನ ಸ್ವಲ್ಪ ತೆಗೆದು ಹಸಿಗೆ ಹಾಕುವ. ಆಮೇಲೆ ಇದಕ್ಕೆ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ವಲ್ಪ ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಹಾಕ್ಕೊಳ್ದೇ ಇರ್ಬೋದು. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಲಿಂಬು. ನಾನು ಚಿಕ್ಕ ಕಡಿ ಆದ್ದರಿಂದ ಒಂದು ಅರ್ಧ ಕಡಿಯನ್ನು ಹಿಂಡ್ಕೊತಾ ಇದ್ದೀನಿ. ಈಗ ಬೇಯಿಸಿ ತುರಿದಿಟ್ಟುಕೊಂಡು ಬರುವಂಥ ಬಾಳೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಕೇವಲ 10 ನಿಮಿಷದಲ್ಲಿ ಬಾಳೆಕಾಯಿ ಪಲ್ಯ ಮತ್ತು ಬಾಳೆಕಾಯಿ ಹಸಿ ರೆಡಿಯಾಗಿದೆ. ಈ ಹಸಿಗೆ ಸ್ವಲ್ಪ ಜಾಸ್ತಿ ಬೆಂದಿರಬೇಕು, ಚೆನ್ನಾಗಿ ಬೆಂದಿರಬೇಕು. ಅಷ್ಟಾದರೆ ತುಂಬ ಟೇಸ್ಟಾಗಿ ಬರುತ್ತೆ. ಉಳ್ಳಾಗಡ್ಡೆ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ. ಈ ಪಲ್ಯಕ್ಕೆ ಸ್ವಲ್ಪ ತುಂಬ ಏನು ಸಾಫ್ಟ್ ಮಿದುವಾಗಬಾರ್ದು. ಅಂದರೆ ಮಾಂದ್ರಿಯಲ್ಲಿ ಹೆರಿಯುವಷ್ಟು ಬೆಂದರೆ ಸಾಕು. ಆಮೇಲೆ ಮತ್ತೆ ಹೊರಿತೀವಲ್ಲ ಆವಾಗ ಚೆನ್ನಾಗಿರುತ್ತೆ. ನನ್ನ ಹಸಿ ಮತ್ತು ಬಾಳೆಕಾಯಿ ಹಸಿ ಮತ್ತು ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಮತ್ತು ನನಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ, ಓಕೆ, ಟಾಟಾ, ಬಾಯ್ ಬಾಯ್.